ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ದುಂ ದುರ್ಗಾಯೇ ನಮಃ. ನಮಸ್ಕಾರ ವೀಕ್ಷಕರೇ. ಕನ್ಯಾ ರಾಶಿಯವರಿಗೆ ಆಗಸ್ಟ್ 9ರಿಂದ 15ನೇ ತಾರೀಕುವರೆಗೂ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ಸಕಾರಾತ್ಮಕ ಬದಲಾವಣೆಗಳು ತರಲಿವೆ. ಈ ಗ್ರಹಣದ ನಂತರ ಈ ವಾರ ಅಮಾವಾಸ್ಯೆ ದಿನದಂದು ಬುಧವಾರ ರಾತ್ರಿ 9:04 ಮಧ್ಯರಾತ್ರಿ 1:28 ಸೂರ್ಯಗ್ರಹಣ ನಡೆಯಲಿದೆ. ನಿಮ್ಮ ರಾಶಿಯಿಂದ ಲಾಭಸ್ಥಾನದಲ್ಲಿ ಸೂರ್ಯಗ್ರಹಣ, ಕರ್ಕಾಟಕ ರಾಶಿಯಲ್ಲಿ ಸೂರ್ಯಗ್ರಹಣ ನಡೆಯಲಿದೆ. ಈ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರವಿಲ್ಲ, ಅದರಿಂದ ಗ್ರಹಣಾಚರಣೆ ಇಲ್ಲ. ನಿಮ್ಮ ರಾಶಿಯಿಂದ ಲಾಭಸ್ಥಾನದಲ್ಲಿ ಸೂರ್ಯಗ್ರಹಣ ನಡೀತಾ ಇರೋದ್ರಿಂದ ನಿಮಗೆ ಅತ್ಯಂತ ಶುಭ ಅಂತಲೇ ಹೇಳ್ಬೋದು. ನಿಮಗೆ ಶುಭ ಫಲವನ್ನು ನೀಡುತ್ತೆ. ಈ ಸೂರ್ಯಗ್ರಹಣದ ನಂತರ ಕನ್ಯಾ ರಾಶಿಯವರಿಗೆ ಶಕ್ತಿಶಾಲಿ ಶುಭ ಫಲ ಅನುಭವಿಸುವ ಯೋಗವಿದೆ. ನಿಮ್ಮ ವೃತ್ತಿಯಲ್ಲಿ ಸ್ಥಗಿತಗೊಂಡಿದ್ದ ಕೆಲಸಗಳು ವೇಗವನ್ನು ಪಡೆದುಕೊಳ್ಳುತ್ತೆ. ಪ್ರಭಾವಿ ವ್ಯಕ್ತಿಗಳಿಂದ ನಿಮಗೆ ಬೆಂಬಲ ಸಿಗುತ್ತೆ ಮತ್ತು ನಿಮ್ಮ ಸ್ನೇಹಿತರಿಂದನೂ ನಿಮಗೆ ಸಪೋರ್ಟ್ ಸಿಗುತ್ತೆ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಮನ್ನಣೆ ಸಿಗಲಿದೆ. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳು ಸಿಗುವ ಸಾಧ್ಯತೆ ಇದೆ ಮತ್ತು ಲಾಭದಾಯಕ ಸಂಪರ್ಕಗಳು ಸಿಗುವ ಸಾಧ್ಯತೆ ಇದೆ. ವಾರದ ಮಧ್ಯದಲ್ಲಿ ಆದಾಯದ ಹೊಸ ಮಾರ್ಗಗಳು ದೊರೆಯಲಿವೆ. ಆರ್ಥಿಕದಲ್ಲಿ ಸಕಾರಾತ್ಮಕ ಬದಲಾವಣೆ ಖರ್ಚಿನ ಮೇಲೆ ಹಿಡಿತ ತರಲು ಸಹಾಯ ಮಾಡುತ್ತೆ. ಈ ಸಮಯ ಗ್ರಹಣದ ನಂತರ ಗುರು ಹಸ್ತದಿಂದ ಹೊರಬಂದು ಉದಯನಾಗುತ್ತಾನೆ. ನಿಮ್ಮ ಲಾಭಸ್ಥಾನದಲ್ಲಿ ಗುರು ಇರೋದ್ರಿಂದ ಗ್ರಹಣದ ನಂತರ ನಿಮಗೆ ಆರ್ಥಿಕದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ನೀವು ನೋಡಬಹುದು. ಖರ್ಚಿನ ಮೇಲೆ ಹಿಡಿತ ತರಲು ಸಹಾಯ ಮಾಡುತ್ತೆ. ವಿದ್ಯಾರ್ಥಿಗಳಿಗೆ ಹೇಳಬೇಕಾದ್ರೆ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿ ಸಿಗಲಿದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ತಯಾರಿ ನಡೆಸ್ತಾ ಇರೋರಿಗೆ ತುಂಬಾ ಚೆನ್ನಾಗಿದೆ. ಕುಟುಂಬದ ವಿಚಾರ ಹೇಳಬೇಕಾದ್ರೆ ಯಾವುದೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ದರೂ ಅದೆಲ್ಲ ದೂರ ಆಗಲಿವೆ. ನಿಮ್ಮ ಮಾತಿನ ಪ್ರಭಾವ ಹೆಚ್ಚಾಗಲಿದ್ದು ಸಮಾಜದಲ್ಲಿ ನಿಮಗೆ ಗೌರವ, ಮನ್ನಣೆ ವೃದ್ಧಿಯಾಗಲಿವೆ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಆರೋಗ್ಯ ತುಂಬಾ ಚೆನ್ನಾಗಿದೆ. ಆದರೆ ಕೆಲಸದ ಒತ್ತಡದಿಂದ ಆಯಾಸ ಅನ್ನಿಸ್ಬೋದು, ನಿದ್ರಾಹೀನತೆ ಆಗ್ಬೋದು. ಸ್ವಲ್ಪ ರೆಸ್ಟ್ ತಗೊಳ್ಳಿ. 8 ಅವರ್ಸ್ ನಿದ್ದೆ ನೀವು ಮಾಡಲೇಬೇಕು. ಗುರುವಾರ ಮತ್ತು ಶುಕ್ರವಾರದ ದಿನದಂದು ಮನೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡದಂತೆ ನೀವು ಎಚ್ಚರಿಕೆ ವಹಿಸಬೇಕಾಗುತ್ತೆ. ತಾಳ್ಮೆಯಿಂದ ಇದ್ಬಿಡಿ. ಮನೆಯಲ್ಲಿ ಏನೇ ಹೇಳಿದ್ರೇನೋ ಮನಸ್ಸಿಗೆ ತಗೋಬೇಡಿ. ತಾಳ್ಮೆಯಿಂದ ಸಹನೆಯಿಂದ ಇದ್ಬಿಡಿ. ವಾರದ ಕೊನೆಯ ದಿನಗಳಲ್ಲಿ ಮನಸ್ಸಿಗೆ ನೆಮ್ಮದಿ ಹಾಗೂ ತಾಳ್ಮೆ ಬರಲಿವೆ. ಪರಿಹಾರ ಬಂದು ಓಂ ಬುಧಾಯ ನಮಃ. ಲಾಭಸ್ಥಾನದಲ್ಲಿ ನಿಮ್ಮ ರಾಶ್ಯಾಧಿಪತಿ ಬುಧ ಇರೋದ್ರಿಂದ, ಕರ್ಕಾಟಕ ರಾಶಿಯಲ್ಲೇ ಗ್ರಹಣ ನಡೀತಾ ಇರೋದ್ರಿಂದ ಓಂ ಬುಧಾಯ ನಮಃ ಅಂತ ಮಂತ್ರವನ್ನು ಜಪಿಸಿ, ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ. ಹೆಸರುಬೇಳೆ ಅಥವಾ ಹಸಿರು ತರಕಾರಿಗಳನ್ನು ದಾನವಾಗಿ ಕೊಡಿ ಬಡವರಿಗೆ. ಹಸಿರು ಹುಲ್ಲು ಹಸುಗಳಿಗೆ ತಿನ್ನಿಸಿ. ಧನ್ಯವಾದಗಳು.